हाय हेलो स्टूडेंट्स। आज से हम नए कक्षा के पाठ शुरू करेंगे, नए चैप्टर्स। 10वीं कक्षा के पाठों को आज से हम शुरू करेंगे। इससे पहले आप सभी चैप्टर के बारे में सारांश को ध्यान से सुनो, ढंग से सीख लो। पहले हमारे चैनल को सब्सक्राइब करो, लाइक करो, शेयर करो, कमेंट करो स्टूडेंट्स। ओके, अभी हम शुरू करेंगे पहले चैप्टर मातृभूमि। ये तो पद्य है, इसका कवि है भगवती चरण गुप्त। पहले देखे कवि परिचय। कवि परिचय भगवती चरण वर्मा। अभी देखे वर्मा के बारे में। इसका जन्म काल है 1903 और 1981। श्री भगवती चरण वर्मा का जन्म 30 अगस्त 1903 को उन्नाव जिले के शफीपुर गांव से हुआ था। उन्होंने इलाहाबाद से बीए एलएलबी की डिग्री प्राप्त की। उन्होंने विचार और नवजीवन नामक पत्रिकाओं का संपादन किया था। आकाशवाणी के कई केंद्रों में भी सेवा की। उनके चित्रलेखा उपन्यास पर 2 बार फिल्म निर्माण हुआ। दूसरा उपन्यास भूले बिसरे चित्र साहित्य अकादमी से पुरस्कृत है। अपने खिलौने, पतन, 3 शर्ष, टेढ़े मेढ़े रास्ते, युवराज, चूंडा, ये तो उपन्यास है। मेरी कहानियाँ, मोर्चाबंदी तथा संपूर्ण कहानियाँ संग्रह, मेरी कविताएं, सविनय और एक नाराज कविता संग्रह है ये भी। मेरे नाटक वसीयत ये नाटक है। आदि उनकी अन्य लोकप्रिय कृतियाँ है। 5 अक्टूबर 1981 को वर्मा जी का देहांत हुआ। वर्मा जी के बारे में सब कुछ पता चला ना। अभी देखें शब्दार्थ को। शायित सोया हुआ, अमर मृत्युहीन, जो कभी नहीं मरता। हस्त हाथ, सुहाने सुंदर, दाम गर, गूंजना प्रतिध्वनित होना। नीचे इसके नीचे देखें शब्द युग्म। हरे भरे, फल फूल, वन उपवन, सुख संपत्ति, धन धाम। द्विरुक्ति शब्द शत शत, कोटि कोटि, ये सभी इस पद्य में आने वाले शब्दों हैं। अभी कविता का आशय देखें। भगवती चरण वर्मा के नाम को हिंदी साहित्य में आदर के साथ लिया जाता है। प्रस्तुत कविता में कवि के देश प्रेम की झलक दिखाई देती है। वे मातृभूमि को प्रणाम करते हुए उसमें विद्यमान अपार वन संपदा, खनिज संपत्ति का वर्णन करते हुए भारत के महान विभूतियों का स्मरण करते हुए इस कविता से भारत की महानता का परिचय प्राप्त होता है। ಅಂದರೆ ಕವಿಯವರು ಇಲ್ಲಿ ಏನು ಹೇಳಿದ್ದಾರೆ, ಅವರ ಒಂದು ಮಾತೃಭೂಮಿ ಬಗ್ಗೆ ಅವರಿಗಿರೋ ಭಕ್ತಿ ಮತ್ತು ಗೌರವ, ಈ ಭೂಮಿನಲ್ಲಿ ನಮ್ಮ ಮಾತೃಭೂಮಿ ಭಾರತ, ಈ ಭೂಮಿಲಿ ಏನೇನೆಲ್ಲ ಸಂಪತ್ತಿದೆ, ಏನೇನೆಲ್ಲ ಖನಿಜ ಸಂಪತ್ತು, ವನರಾಶಿ ಎಲ್ಲ ಇದೆ, ಅದರ ಬಗ್ಗೆ ಶ್ರೀಮಂತಿಕೆಯ ಬಗ್ಗೆ ಈ ಪದ್ಯದಲ್ಲಿ ಅವರು ವರ್ಣಿಸಿದ್ದಾರೆ। ನೋಡೋಣ। इस कविता के द्वारा कवि मातृभूमि की विशेषता का परिचय देते हुए छात्रों के मन में देश प्रेम का भाव ಜಗಾನ ಚಾತೆ ಹೇ। ಈ ಪದ್ಯದ ಮುಖಾಂತರ ಕವಿಯವರು ಏನು ಹೇಳಿದ್ದಾರೆ, ನಮ್ಮ ಮಾತೃಭೂಮಿಯ ಬಗ್ಗೆ, ಅದರ ಶ್ರೀಮಂತಿಕೆಯ ಬಗ್ಗೆ ಮತ್ತು ಆ ಮಾತೃಭೂಮಿ ಬಗ್ಗೆ ಮಕ್ಕಳಲ್ಲಿ ಯಾವ ರೀತಿಯ ಜಾಗೃತಿ, ಗೌರವ ಇರಬೇಕು, ದೇಶ ಪ್ರೇಮ ಹೇಗೆ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಕವಿತೆಯಲ್ಲಿ ನಾವು ಕಾಣ್ಬೋದು। ಮತ್ತು ಎಲ್ಲ ಮಕ್ಕಳು ಮಾತೃಭೂಮಿಯ ಬಗ್ಗೆ ಒಂದು ದೇಶ ಪ್ರೇಮ, ನಮ್ಮ ದೇಶದ ಬಗ್ಗೆ ದೇಶ ಪ್ರೇಮವನ್ನು ಬೆಳೆಸ್ಕೋಬೇಕು।
अभी पद्य देखें पहले। मातृभूमि शत शत बार प्रणाम, अमरों की जननी तुमको ಶತ ಶತ ಬಾರ ಪ್ರಣಾಮ್. ಅಂದರೆ ಕವಿಯವರು ಭಗವತಿ ಚರಣ ವರ್ಮ ಅವರು ಏನು ಹೇಳ್ತಾ ಇದ್ದಾರೆ, ನಮ್ಮ ಮಾತೃಭೂಮಿಗೆ ಶತಶತ ಪ್ರಣಾಮಗಳು, ಸಾವಿರ ಸಾವಿರ ಪ್ರಣಾಮಗಳು ತಾಯಿ ನಿನಗೆ ಜನನಿ ಅಂತ ಹೇಳ್ತಿದ್ದಾರೆ. ಮಾತೃಭೂಮಿ ಶತಶತ ಬಾರ ಪ್ರಣಾಮ, ತೇರೆ ಉರ್ಮೆ ಶಾಯಿತ್ ಗಾಂಧಿ ಬುದ್ಧ ಅವರ ರಾಮ ಮಾತೃಭೂಮಿ ಶತಶತ ಬಾರ ಪ್ರಣಾಮ್. ಅಂದರೆ ಮಾತೃಭೂಮಿ ಅಂದರೆ ಭಾರತಾಂಬೆ, ನಿನ್ನ ಹೃದಯದಲ್ಲಿ ಮಹಾನ್ ಮಹಾನ್ ವ್ಯಕ್ತಿಗಳೇ ಇದ್ದಾರೆ. ಯಾರು? ಗಾಂಧಿ, ಬುದ್ಧ, ರಾಮ, ಕೃಷ್ಣ ಇವರೆಲ್ಲರೂ ನಿನ್ನ ಗರ್ಭದಲ್ಲೇ ಜನಿಸಿರುವಂತಹವರು. ಇವರ ಪ್ರೀತಿ ಸದಾ ನಿನ್ನ ಹೃದಯದಲ್ಲೇ ತುಂಬಿ ಹರಿತಿರುತ್ತೆ. ನಿನಗೆ ನನ್ನ ಶತಶತ ಪ್ರಣಾಮಗಳು. ಹರೇ ಬರೇ ಹೇ ಖೇತ್ ಸುಹಾನಾ, ಫಲ ಫೂಲೋं से युत वन उपवन, ತೇರೆ ಅಂದರ್ ಬರಾ ಹುವಾ ಹೇ. ಅಂದರೆ ಹರೇ ಬರೆ ಅಂದರೆ ಹಸಿರು ಹಸಿರು, ಹಸಿರು ಹಸಿರು ತೋಟ, ವನ, ಕಾಡುಗಳು ನಿನ್ನ ಈ ಮಾತೃಭೂಮಿಯಲ್ಲಿ ಕಾಣಬಹುದು. ಅಲ್ಲಿ ಸುಂದರವಾದ ಹಣ್ಣುಗಳು, ಹೂವುಗಳು ಯಾವಾಗಲೂ ತುಂಬಿ ತುಳುಕ್ತಾ ಇರುತ್ತೆ. ನಿನ್ನಲ್ಲಿ ಇಷ್ಟೆಲ್ಲ ವನರಾಶಿ, ಹಣ್ಣು ಹಂಪಲುಗಳು, ಎಲ್ಲ ಸಂಪತ್ತು, ಹಸಿರು ಸಂಪತ್ತೇ ನಿನ್ನಲ್ಲಿ ತುಂಬಿದೆ. ಖನಿಜೋं का कितना व्यापक धन, मुक्त हस्त तू बांट रही है, सुख संपत्ति धन धाम, ಮಾತೃಭೂಮಿ ಶತ ಶತ ಬಾರ ಪ್ರಣಾಮ. ಖನಿಜ ಅಂದರೆ ಖನಿಜಗಳು, ಈ ಲೋಹಗಳು. ಈ ಒಂದು ಲೋಹದಿಂದ ಹಿತ್ತಾಳೆ, ತಾಮ್ರ, ಚಿನ್ನ, ಬೆಳ್ಳಿ, ವಜ್ರ, ಏನೆಲ್ಲ ಖನಿಜಗಳಿದೆ, ಎಷ್ಟು ಬೆಲೆ ಬಾಳುವಂಥ ಖನಿಜಗಳಿದೆ, ಎಲ್ಲವೂ ನಿನ್ನ ಭೂಮಿಯೊಳಗಡೆ ತುಂಬಿದೆ ಅಂತ ಒಂದು ಮಹಾನ್ ಸಂಪತ್ತನ್ನೇ ಹೊತ್ಕೊಂಡಿರುವಂಥ ಮಹಾಮಾತೆ, ಶ್ರೀಮಂತೆ ನೀನು. ಮತ್ತು ನಿನ್ನ ಮುಕ್ತವಾದ ಹಸ್ತಗಳು ಅಂದರೆ ನಿನ್ನ ಧಾರಾಳವಾದ ಕೈಗಳಿಂದ ಅದನ್ನು ನಮಗೆಲ್ಲ ನೀಡ್ತಾ ಇದೆಯಾ, ಕೊಡ್ತಾ ಇದೆಯಾ. ಇಡೀ ಸುಖ ಸಂಪತ್ತೇ ನಿನ್ನ ಒಂದು ಜಲರಾಶಿ, ವನರಾಶಿ, ಈ ಎಲ್ಲವೂ ನಿನ್ನ ಭೂಮಿಯಲ್ಲಿ, ಭೂಮಂಡಲದಲ್ಲಿ ತುಂಬಿದೆ. ಅದನ್ನು ನೀನು ತೂಗಿ ತೂಗಿ ನಮಗೆಲ್ಲ ಹಂಚ್ತಾ ಇದೆಯಾ ತಾಯಿ. ಅದಕ್ಕೆ ಎಷ್ಟು ಬೆಲೆ ಇದೆ, ಅದಕ್ಕೆ ಎಷ್ಟೆಲ್ಲ ಮೌಲ್ಯ ಇದೆ. ಮಾತೃಭೂಮಿ, ನಿನಗೆ ನನ್ನ ಶತಶತ ಸಾವಿರ ಸಾವಿರ ವಂದನೆಗಳು, ಪ್ರಣಾಮಗಳು ಅಂತ ಹೇಳ್ತಿದ್ದಾರೆ. ಏಕ್ ಹಾತ್ ಮೇ ನ್ಯಾಯ ಪತಾಕ ಜ್ಞಾನ ದೀಪ್, ದೂಸರೆ ಹಾತ್ ಮೇ ಜಗ ಕಾ ರೂಪ ಬದಲ್ ದೆ ಹೇ ಮಾ, ಕೋಟಿ ಕೋಟಿ ಹಮ್ ಆಜ ಸಾತ್ ಮೇ, ಗೂಂಜ್ ಉಠೆ ಜೈ ಹಿಂದ್ ನಾದ ಸೆ, ಸಕಲ ನಗರ್ ಔರ್ ಗ್ರಾಮ, ಮಾತೃಭೂಮಿ ಶತ ಶತ ಬಾರ ಪ್ರಣಾಮ. ಒಂದು ಕೈಯಲ್ಲಿ ನೀನು ನಮ್ಮ ಪತಾಕೆಯನ್ನು ಹಿಡ್ಕೊಂಡಿದ್ಯಾ, ನ್ಯಾಯ ಪತಾಕೆ. ಇಲ್ಲಿ ನ್ಯಾಯ ಪತಾಕ ಅಂದರೆ ಬಾವುಟ ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ಬಾವುಟವನ್ನು ಹಿಡ್ಕೊಂಡಿದ್ದಾರೆ. ಮತ್ತು ಮತ್ತೊಂದು ಕೈಯಲ್ಲಿ ಜ್ಞಾನ ದೀಪವನ್ನು ನೀನು ಹಿಡ್ಕೊಂಡಿದ್ದೀಯಾ. ಏಕ್ ಹಾತ್ ಮೇ ನ್ಯಾಯ ಪತಾಕ ಜ್ಞಾನ ದೀಪ, ದೂಸರೆ ಹಾತ್ ಮೇ, ಒಂದು ಕೈಯಲ್ಲಿ ಝಂಡಾ, ಬಾವುಟ, ಫ್ಲಾಗನ್ನು ಹಿಡ್ಕೊಂಡಿದ್ಯಾ, ಮತ್ತೊಂದರಲ್ಲಿ ದೀಪವನ್ನು ಹಿಡ್ಕೊಂಡಿದ್ಯಾ. ಜಗಕ ರೂಪ ಬದಲ್ದೆ, ಈ ಜಗತ್ತಿನ ರೂಪವನ್ನೇ ಬದಲಿಸುವ ಶಕ್ತಿ ಅದೆರಡೂ, ಈ ಜಗತ್ತಿನ ರೂಪವನ್ನೇ ಬದಲಾಯಿಸುವ ಶಕ್ತಿ ನಿನ್ನಲ್ಲಿದೆ. ಹೇಮ ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ, ಗೂಂಜ್ ಉಠೆ ಜೈ ಹಿಂದ್ ನಾದ ಸೆ, ಈ ಕೋಟಿ ಕೋಟಿ ಜನ ನಿನ್ನನ್ನು ಜೈ ಭಾರತ್ ಮಾತಾ ಅಂತ ಹೇಳಿ ತಮ್ಮ ಜೈಕಾರವನ್ನು ಆಕಾಶ ಮುಟ್ಟುವಂತೆ ಹೇಳ್ತಾ ಇದ್ದಾರೆ. ಸಕಲ ನಗರ್ ಅವ್ರ ಗ್ರಾಮ, ಮಾತೃಭೂಮಿ, ಎಲ್ಲ ನಗರ ಗ್ರಾಮಗಳು ಸಹ ನಿನ್ನನ್ನು ಕೊಂಡಾಡ್ತಿದೆ. ಯಾಕೆ ಅಂದರೆ ನೀನು ಕೊಡೋ ಜ್ಞಾನ, ನೀನು ಹೇಳೋ ನ್ಯಾಯ ಯಾವಾಗಲೂ ನಮ್ಮನ್ನು ಕಾಪಾಡುತ್ತಿರುತ್ತೆ. ನೀನು ಮಾತೃಭೂಮಿ ಅಂದರೆ ನೀನು ತಾಯಿಗೆ ಸಮ. ನಿನ್ನ ಮಡ್ಲಲ್ಲಿ ಹುಟ್ಟಿರೋ ನಾವು ಧನ್ಯರು. ಏ ಮಾತೃಭೂಮಿ ಶತ ಶತ ಬಾರ ಪ್ರಣಾಮ್. ಏ ತಾಯಿ, ನಿನಗೆ ನನ್ನ ಸಾವಿರ ವಂದನೆಗಳು, ಪ್ರಣಾಮಗಳು. ಟೀಕೆ ಬಚ್ಚೋ, ಈ ಪದ್ಯ ನಿಮಗೆಲ್ಲ ಅರ್ಥ ಆಗಿದೆ ಅನಿಸುತ್ತೆ. ಈ ಸಾರಾಂಶವನ್ನು ನೀವೆಲ್ಲ ಮತ್ತೊಂದು ಸಲ ಕೇಳಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಕಲ್ತ್ಕೊಳ್ಳಿ. ಮುಂದಿನ ಭಾಗದಲ್ಲಿ ನಾನು ಈ ಪಾಠದ ವ್ಯಾಕರಣಾಂಶ, ಪ್ರಶ್ನೋತ್ತರಗಳನ್ನೆಲ್ಲ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.